ಭಾನುವಾರ 947ನೇ ದಿವಸದ ಕಾರ್ಯಕ್ರಮ. ಇವತ್ತಿನ ಸ್ಪಾನ್ಸರ್ಸು ಶ್ರೀಮತಿ ದುರ್ಗಾ ಕೃಷ್ಣಮೂರ್ತಿ ಸರ್ ಬರ್ತ್ಡೇ. ಕೃಷ್ಣಮೂರ್ತಿ ಸರ್ ಬರ್ತ್ಡೇನ ದುರ್ಗಾ ಮೇಡಮ್ ಅವ್ರು ಮಾಡಿಸ್ತಾ ಇದ್ದಾರೆ. ಬರ್ತ್ಡೇ ಕೃಷ್ಣಮೂರ್ತಿಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ, ಸಂತೋಷ ಎಲ್ಲ ಕೊಡಲಿ. ದುರ್ಗಾ ಮೇಡಮ್ಗೂ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಲಿ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾವು ದುರ್ಗಾ ಮೇಡಮ್ಗೆ ಕೃಷ್ಣಮೂರ್ತಿಗೂ ಹಾರೈಸೋಣ. ಅಗಸ್ಟಿನ್ ಪಿಂಟೋ ಆನ್ ಈಸ್ ವೈಫ್ ಡೋರಿನೋ ಪಿಂಟೋ ಮೊದಲನೇ ವರ್ಷದ ಡೆತ್ ಆನಿವರ್ಸರಿ. ಅವ್ರ ಆತ್ಮಕ್ಕೆ ಶಾಂತಿ ಕೊರೋಣ. ಡೋರಿನೋ ಪಿಂಟೋ ಅವ್ರ ಆತ್ಮಕ್ಕೆ ಶಾಂತಿ ಕೊರೋಣ. ಈ ದುಃಖನ ಭರಿಸೋ ಶಕ್ತಿ ಅಗಸ್ಟಿನ್ ಪಿಂಟೋಗೂ ದೇವ್ರು ಕೊಡಲಿ ಅಂತ ಕಾಣಿಸಿ ಅವ್ರಿಗೆ ಒಳ್ಳೇದಾಗಲಿ, ದೇವ್ರಿಗೆ ಒಳ್ಳೇದಾಗ, ಅಗಸ್ಟಿನ್ ಪಿಂಟೋ ಒಳ್ಳೇದಾಗಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಾವಿಸೋಣ. ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲ ಒಳ್ಳೇದು ಮಾಡಲಿ. ಕಾರ್ಯಕರ್ತರಿಗೆಲ್ಲ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ದಸರಾ ಸಮಯಗಳಿಗೆಲ್ಲ ದೇವ್ರು ಪ್ರಾರ್ಥನೆ ಮಾಡಿ ನಿಮ್ಗೆ ಚಾಮುಂಡೇಶ್ವರಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಭಾನುವಾರ ಹಣ್ಣು ಹಂಪಲು, ಊಟ ತಿಂಡಿ, ಸ್ವೀಟು ಪ್ರತಿಯೊಂದು ಇದೆ. ರಾಬರ್ಟ್ ಬಾಚ್ ಅವರು, ಮೈಕೋ ಅವರು ಎಲ್ಲರೂ ಬಂದು ಕೊಡ್ತಾ ಇದ್ದಾರೆ. ಅವತ್ತು ವಿಶೇಷವಾಗಿ ಬ್ಲಡ್ ಕ್ಯಾಂಪ್ ಇದೆ. ಎಲ್ಲರೂ ಯಾರ್ಯಾರು ಕೈಯಲ್ಲಿ ಆಯ್ತದೋ ಅವರೆಲ್ಲ ಬಂದ್ಬಿಟ್ಟು ಇಲ್ಲಿ ಊಟ ಮಾಡೋರು ಹೆಂಗಸರಾಗಿ ಗಂಡಸರಾಗಿ ಬಂದು ರಕ್ತ ಕೊಡಿ. ಯಾಕಂದ್ರೆ ಇನ್ನೊಬ್ರು ಜೀವ ಕೊಡಂಗ್ ಆಯ್ತದೆ. ಸೊ ಭಾನುವಾರ ವಿಶೇಷವಾಗಿರ್ತದೆ. ಎಲ್ಲರೂ ಒಂದು 7:30 ಇಲ್ಲಿ ಬರ್ಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ. ಈ 28ನೇ ತಾರೀಕು ಭಾನುವಾರ ತುಂಬ ವಿಶೇಷ ಇದೆ. ಏನಂತ ಹೇಳಿದ್ರೆ, ಈ ಬೆಂಗಳೂರಲ್ಲಿ ತುಂಬ ಜನಕ್ಕೆ ಈ ಫ್ಯಾಕ್ಟ್ರಿಗಳೆಲ್ಲ ಲೈಫ್ ಕೊಟ್ಟಿದೆ. ಅದರಲ್ಲಿ ತುಂಬ ಒಳ್ಳೆ ಲೈಫ್ ಕೊಟ್ಟಿರೋದು, ತುಂಬ ಸ್ಟ್ಯಾಂಡರ್ಡಾಗಿ ಲೈಫ್ ಕೊಟ್ಟಿರೋದು ಅಂತ ಹೇಳಿದ್ರೆ ಒಂದು 10-15 ಕಂಪ್ನಿ ಇರ್ಬೋದು. ಅದರಲ್ಲಿ ನಮ್ಮ SKF ಮತ್ತು ಮೈಕೋ ಇಂಥ ಕಂಪ್ನಿಗಳು 2 ಜನ್ರೇಷನು 3 ಜನ್ರೇಷನು ಅವ್ರಿಗೆ ಕೆಲಸ ಕೊಟ್ಟು ಅವ್ರ ಸಂಸಾರ ನಿಲ್ಲಿಸಿ ಅವ್ರ ಜೀವನ ಮಾಡೋಕ್ಕೆಲ್ಲ ಒಂದು ಆಧಾರ ಕೊಟ್ಟಿದೆ. ಸೊ ಅಂಥವ್ರ ಫೌಂಡರ್ನ ನಾವು ನೆನೆಸ್ಕೊಬೇಕು ಅಂದ್ಬಿಟ್ಟು ಮೈಕೋ ಎಂಪ್ಲಾಯೀಸ್ ಏನು ಮಾಡಿದ್ದಾರೆ, ರಿಟೈರ್ಡ್ ಆಗಿರೋರೆಲ್ಲ 28ನೇ ತಾರೀಕು ಭಾನುವಾರ ಅವರು ಒಂದು ರಿಟೈರ್ಡ್ ಆಗಿರೋರು ಮತ್ತು ಮ್ಯಾನೇಜ್ಮೆಂಟು ಮತ್ತು ಯೂನಿಯನ್ನು, ಎಕ್ಸ್ ಯೂನಿಯನ್ನು, ಪ್ರೆಸೆಂಟ್ ಯೂನಿಯನ್ನು, ಇವರೆಲ್ಲ ಸೇರಿ ಇಲ್ಲಿ ಅಕ್ಷಯನ ದಾಸೋಹದಲ್ಲಿ ಒಂದು ಊಟ ಕೊಡಬೇಕು. ಮತ್ತು ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಹಣ್ಣು ಕೊಡಬೇಕು. ಮತ್ತು ನಿಮ್ಮಾನ್ಸಲ್ಲಿ ಮೆಂಟಲಿ ಪೇಷಂಟ್ಸ್ಗೆಲ್ಲ ಹಣ್ಣು ಕೊಡಬೇಕು ಅಂತ ಇದೊಂದು ಒಳ್ಳೆ ಕೆಲಸ ಎಲ್ಲರೂ ಸೇರಿದಂಗೆ ಆಯ್ತದೆ ಅಂದ್ಬಿಟ್ಟು ಎಲ್ಲ ಅವತ್ತು 28ನೇ ತಾರೀಕು ಬರ್ತಾಯಿದ್ದಾರೆ. ಸೊ 28ನೇ ತಾರೀಕು ವಿಶೇಷ ಏನಂದರೆ, ರಿಟೈರ್ಡ್ ಆಗಿರೋರು ಅವರೆಲ್ಲ ಮತ್ತು ಯೂನಿಯನ್ ಆಫೀಸ್ ಬೇರೆಯರ್ಸು ಎಲ್ಲರೂ ಬರ್ತಾಯಿದ್ದಾರೆ. ಅವರೊಂದು 50 ಜನ ನಮ್ಮ ದಾಸೋಹಕ್ಕೆ ಬರ್ತಾಯಿದ್ದಾರೆ. ಸೊ ದಯವಿಟ್ಟು ಅವತ್ತು ಎಲ್ಲರೂ ಬರಬೇಕು ಅಂತ ಹೇಳ್ತಿದ್ದೀನಿ. ಇದನ್ನು ನಮ್ಮ ನಾಗೇಂದ್ರ ಅವರು ಮತ್ತು ದಯಾ, ನಮ್ಮ ಪ್ರಸಾದ್, ಮೈಕ್ರೋ ಎಂಪ್ಲಾಯೀಸ್ ಇಲ್ಲಿ ಯಾರು ವಾಲಂಟಿಯರ್ ಆಗಿ ಸರ್ವಿಸ್ ಮಾಡ್ತಾಯಿದ್ದಾರೆ, ಆಮೇಲೆ ರಾಮಮೂರ್ತಿ ಅವರು ನಮ್ಮ ಜಯನಗರ MLA, ಇವರೆಲ್ಲ ಸೇರಿ ಇನಿಷಿಯೇಟ್ ಮಾಡ್ತಾಯಿದ್ದಾರೆ. ಅವರು ರಾಮಮೂರ್ತಿ ಅವರು ಎಂಪ್ಲಾಯಿ, ಅವರು ಎಕ್ಸ್ ಎಂಪ್ಲಾಯಿ ಮೈಕೋ ಅವರು, ಇವರೆಲ್ಲ ಬಂದು ಇದೊಂದು ದೊಡ್ಡ ಕಾರ್ಯ ನಡೆಸ್ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಅದು ಪ್ರತಿ ವರ್ಷವೂ ಅದೊಂದು ದೊಡ್ಡದಾಗೆ ಬೆಳೀತಾ ಇದೆ. ಇನ್ನೂ ಅವರು ದೊಡ್ಡ ಮಟ್ಟದಲ್ಲೇ ಮಾಡ್ತಾಯಿದ್ದಾರೆ. ಸೊ ಇದಕ್ಕೆಲ್ಲ ನಾವು ದಾಸೋಹ ಟೀಮಿಂದ ಅವ್ರನ್ನೆಲ್ಲ ವೆಲ್ಕಮ್ ಮಾಡೋಣ. ಒಂದಿದು. ಎರಡನೇದು ಬಂದ್ಬಿಟ್ಟು, ಆವತ್ತು ನಮ್ಮ ವಸಂತಕ್ಕ ಅವರು ಲಯನ್ಸ್ ಅವರು ಈ ಸೋಷಲ್ ವರ್ಕಲ್ಲಿ ತುಂಬ ಆಕ್ಟಿವ್ ಆಗಿರ್ತಾರೆ. ಅವ್ರಿಗೆ ಏನೋ ಒಂದು ಸೇವೆ ಮಾಡಬೇಕು ಅಂತ ಪ್ರತಿ ಸಲ ಅವ್ರಿಗೆ ಅನ್ನಿಸ್ತಾ ಇರ್ತದೆ. ಅದಕ್ಕೋಸ್ಕರ ಈ ಭಾನುವಾರನೇ ಅವರೆಲ್ಲ ಬರೋದ್ರಿಂದ ರಕ್ತದಾನ ಶಿಬಿರ ಇಲ್ಲಿದೆ. ಆ ರಕ್ತದಾನ ಶಿಬಿರ ಇಲ್ಲಿರೋರು, ಇಲ್ಲಿ ಅನ್ನ ತೊಗೊಳಕ್ಕೆ ಬರೋರು, ಮತ್ತು ನಮ್ಮ ವಾಲಂಟಿಯರ್ಸು, ನಮ್ಮ ಸ್ನೇಹಿತರು, ಅಕ್ಕಪಕ್ಕದವರು ಯಾರಿದ್ರು ಹೇಳಿ. ಯಾಕಂದರೆ ಒಂದು ರಕ್ತ ಕೊಡೋದು ಒಂದು ಜೀವ ಕೊಡೋ ಥರ ಅದು. ಅಂಥ ಒಂದು ಕೆಲಸ ನಮ್ಮ ಅಕ್ಷಯನ ದಾಸೋಹದಿಂದ ವಸಂತಕ್ಕ ಅವ್ರು ಇನಿಷಿಯೇಟ್ ಮಾಡ್ತಾಯಿದ್ದಾರೆ. ನಾವೆಲ್ಲ ಕೈ ಜೋಡಿಸೋಣ. ಸೊ ಇದಕ್ಕೆಲ್ಲರೂ ಒಟ್ಟಾಗಿ ಸೇರಿ ಇದನ್ನು ಒಂದು ಯಶಸ್ವಿಯಾಗಿ ಮಾಡೋಣ. ದಯವಿಟ್ಟು ಯಾರೂ ಮಿಸ್ ಮಾಡಬೇಡಿ. ಭಾನುವಾರ ಮಾತ್ರ 28ನೇ ತಾರೀಕು ಜ್ಞಾಪಕ ಇಟ್ಕೊಳ್ಳಿ. ಎಲ್ಲರೂ ಬನ್ನಿ ಅಂತ ನಮ್ಮ ಅಕ್ಷಯ ಅನ್ನದಾಸ ತಂಡದಿಂದ ಪ್ರತಿಯೊಬ್ಬರಿಗೂ ನಾನು ಇನ್ವೈಟ್ ಮಾಡ್ತಾಯಿದ್ದೀನಿ.